ಚಿನ್ನ ಕಳ್ಳತನದ ಕೇಸ್ಗೆ ಸಿಬಿಐ ಎಂಟ್ರಿ. ವಂಚಕ ಕುಳಗಳ ಎದೆಯಲ್ಲಿ ಶುರುವಾಯ್ತು ಢವ. ಏರ್ಪೋರ್ಟ್ ಇತಿಹಾಸದಲ್ಲೇ ದೊಡ್ಡ ದಾಖಲೆ. 5 ಕೋಟಿ ತೆರಿಗೆ ತಪ್ಪಿಸಿಕೊಂಡಿದ್ದ ಹೈಟೆಕ್ ವಂಚಕಿ. ವಿದೇಶದಿಂದ ಬಂದು ಬೆಂಗಳೂರಿನ ಏರ್ಪೋರ್ಟ್ನಲ್ಲಿಯೇ ಕಸ್ಟಮ್ಸ್ ಅಧಿಕಾರಿಗಳ ಕೈಗೆ ಲಾಕ್ ಆಗಿರುವ ನಟಿ ರನ್ಯಾ ರಾವ್ ಇತಿಹಾಸ ಬಗೆದಷ್ಟು ಆಳವೇ ಹೋಗುತ್ತಿದೆ. 10 ಬಾರಿ ವಿದೇಶಗಳಿಗೆ ಭೇಟಿ ನೀಡಿ ಅಕ್ರಮವಾಗಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡುತ್ತಿದ್ದ ಹೈಟೆಕ್ ಕಳ್ಳಿಯ ಬಗ್ಗೆ ದಿನಕ್ಕೊಂದರಂತೆ ಹೊಸ ಮಾಹಿತಿಗಳು, ಶಾಕಿಂಗ್ ವಿಚಾರಗಳು ಹೊರಬೀಳುತ್ತಿದೆ. ನಿಜಕ್ಕೂ ಇಡೀ ವಿಮಾನ ನಿಲ್ದಾಣದ ಅಧಿಕಾರಿಗಳನ್ನೇ ಬೆಚ್ಚಿ ಬೀಳುವಂತೆ ಮಾಡಿರುವ ಈ ವಂಚನೆಯ ಹಿನ್ನೆಲೆ ಎಂತಹದ್ದು? ಕೇವಲ ದೊಡ್ಡವರ ಹೆಸರಿನಲ್ಲಿ ಏನೇನು ಅವ್ಯವಹಾರದಲ್ಲಿ ಇವಳು ಭಾಗಿಯಾಗಿದ್ದಳು? ಅವಳು ಕಳ್ಳತನ ಮಾಡಿರುವ ಒಟ್ಟು ಚಿನ್ನದ ಬೆಲೆ ಎಷ್ಟು? ಅವಳ ಈ ಕಳ್ಳಾಟದಿಂದ ದೇಶಕ್ಕಾದ ಆರ್ಥಿಕ ನಷ್ಟವೆಷ್ಟು ಅನ್ನೋದರ ಕುರಿತು ಇನ್ನಷ್ಟು ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಲು ಈ ವಿಡಿಯೋವನ್ನ ತಪ್ಪದೆ ಕೊನೆಯವರೆಗೂ ವೀಕ್ಷಿಸಿ. ರನ್ಯಾ ರಾವ್ ಇವಳನ್ನು ನಾವು ಸ್ಯಾಂಡಲ್ವುಡ್ನ ಉದಯೋನ್ಮುಖ ನಟಿ ಅಂತ ಕರೆಯಬಹುದಾ ಅಥವಾ ಪಾರ್ಟ್ ಟೈಮ್ ಹೀರೋಯಿನ್ ಎಂದು ಕರೆಯಬೇಕು ಅನ್ನೋದು ನಿಜಕ್ಕೂ ಇದುವರೆಗೂ ಸಾಕಷ್ಟು ಜನರಲ್ಲಿ ಗೊಂದಲ ಮೂಡಿಸಿದೆ. ಕನ್ನಡದ ಖ್ಯಾತ ನಟ ಕಿಚ್ಚ ಸುದೀಪ್ ಅವರ ಮಾಣಿಕ್ಯ ಚಿತ್ರದಲ್ಲಿ ನಟನೆ ಮಾಡಿದ್ದ ರನ್ಯಾ ರಾವ್ ಅದಾಗ ತಾನೇ ಚಂದನವನಕ್ಕೆ ಕಾಲಿಟ್ಟಿದ್ದರು. ಬಳಿಕ ಪಟಾಕಿ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದಳು. ಇದಾದ ಬಳಿಕ ಕನ್ನಡ ಚಿತ್ರರಂಗದಲ್ಲಿ ಈ ಚಾಲಾಕಿ ಕಾಣಲೇ ಇಲ್ಲ ಅನ್ನೋದು ಗಮನಾರ್ಹ. ಆದರೆ ಇದೀಗ ಈ ಎಲ್ಲದಕ್ಕೆ ವಿಭಿನ್ನವಾಗಿ ಇವಳು ಜನಪ್ರಿಯತೆಯನ್ನ ಪಡೆದಿದ್ದಾಳೆ. ತನ್ನ ಸ್ವಯಂಕೃತ ಅಪರಾಧದಿಂದ ಚಿನ್ನ ಕಳ್ಳಿ ಅನ್ನೋ ಹಣೆಪಟ್ಟಿಯನ್ನ ರನ್ಯಾ ರಾವ್ ಈಗ ಕಟ್ಟಿಕೊಂಡಿದ್ದಾಳೆ. ಎಸ್, ದೊಡ್ಡ ಶ್ರೀಮಂತರಿಗೆ, ಸೆಲೆಬ್ರಿಟಿಗಳಿಗೆ, ಉದ್ಯಮಿಗಳಿಗೆ ಹಾಗೂ ರಾಜಕೀಯದವರಿಗೆ ಈ ವಿಮಾನದಲ್ಲಿ ಹಾರಾಡೋದಂದ್ರೆ ಕಷ್ಟವೇನಲ್ಲ. ತಲೆಯಲ್ಲಿ ಬಂದ್ರೆ ಸಾಕು, ವಿಮಾನ ಹತ್ತೇ ಬಿಡ್ತಾರೆ. ಆದ್ರೆ ಅದೇ ಜನಸಾಮಾನ್ಯರಿಗೆ ಈ ವಿಮಾನ ಅಂದ್ರೆ ದುಬಾರಿಯ ಮಾತು. ಹೇಳಿ ಕೇಳಿ ಈ ಎಲ್ಲ ವರ್ಗದವರ ಬಳಿ ಹಣಕ್ಕೇನೂ ಬರ ಇರಲ್ಲ. ಅಂದಹಾಗೆ ನಟಿಯಾಗಿರುವ ಈ ರನ್ಯಾ ರಾವ್ ಅವಳಿಗೆ ಈ ವಿಮಾನ ಅಂದ್ರೆ ಬೇಕಾದಾಗ ಹೋಗಬಹುದು, ಬರಬಹುದು ಅನ್ನೋ ಬಸ್ ರೀತಿಯಾಗಿತ್ತು. ಇದಕ್ಕಾಗಿಯೇ ಪದೇ ವಿದೇಶಕ್ಕೆ ಹೋಗುತ್ತಿದ್ದಳು. ಅಲ್ಲದೆ ಬಂಗಾರವನ್ನ ಮನೆಗೆ ತರುತ್ತಿದ್ದಳು. ಅಷ್ಟಕ್ಕೂ ಇವಳು 27ಕ್ಕೂ ಹೆಚ್ಚು ಸಲ ದುಬೈ, ಅಮೆರಿಕ ಹೀಗೆ ವಿದೇಶಗಳಿಗೆ ಪ್ರಯಾಣ ಮಾಡಿದ್ದಾಳೆ. ಅರೆ, ನಾವು ಒಂದು ಸಾರಿ ಏರ್ಪೋರ್ಟ್ಗೆ ಹೋದ್ರೆ 10 ಬಾರಿ ನಮ್ಮನ್ನ ಚೆಕಪ್ ಮಾಡ್ತಾರೆ. ಆದ್ರೆ ಇವಳು ಹೇಗೆ ಇಷ್ಟು ಸಲ ಹೋಗಿ ಬಂದಿದ್ದಾಳೆ? ಒಟ್ಟು 40 ದೇಶಗಳಿಗೆ ಈ ಪಟಾಕಿ ಪೋರಿ ಭೇಟಿ ನೀಡಿರುವ ಮಾಹಿತಿ ಇದೆ. ಇನ್ನು ಈ ತಪಾಸಣೆಯ ಗೀಳು ಇವಳಿಗೆ ಇಲ್ವಾ ಅನ್ನೋ ಪ್ರಶ್ನೆ ನಿಮಗೆ ಕಾಡಬಹುದು. ಆದ್ರೆ ಅಲ್ಲೇ ಇದೆ ನೋಡಿ ಅಸ್ಲಿ ಮ್ಯಾಟರ್. DRI ಅಂದ್ರೆ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಹಾಗೂ ಕಸ್ಟಮ್ಸ್ ಅಧಿಕಾರಿಗಳ ನಿದ್ದೆಗೆಡಿಸಿರುವ ಈ ಗೋಲ್ಡ್ ಸ್ಮಗ್ಲರ್ ರನ್ಯಾ ರಾವ್ ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವ ಹಿರಿಯ IPS ಅಧಿಕಾರಿ ರಾಮಚಂದ್ರ ರಾವ್ ಅವರ ಪುತ್ರಿ ಅನ್ನೋದೇ ಒಂದು ದೊಡ್ಡ ಅಡ್ವಾಂಟೇಜ್ ಆಗಿಬಿಟ್ಟಿತ್ತು. ಹೇಗೋ ನಾನೊಬ್ಬ IPS ಮಗಳು, ನನ್ನ ಯಾರೂ ಕೇಳಂಗಿಲ್ಲ, ಆರಾಮಾಗಿ DRI ಅಧಿಕಾರಿಗಳಿಂದ ತಪ್ಪಿಸಿಕೊಳ್ಳಬಹುದೆಂದು ನಂಬಿ ಇದೇ ನೇಮ್ ಕಾರ್ಡ್ ಬಳಸಿ ಹಲವು ಬಾರಿ ತಪಾಸಣೆಗೆ ಒಳಗಾಗದೆ ಏರ್ಪೋರ್ಟ್ನಿಂದ ಇವಳು ತನ್ನ ವಸ್ತುಗಳ ಜೊತೆಗೆ ಹೋಗಿದ್ದಳು. VIPಗಳಿಗೆ ಈ ವಿಮಾನ ನಿಲ್ದಾಣಗಳಿಗೆ ಕೆಲವೊಂದು ವಿಶೇಷ ಅನುಕೂಲಗಳು ಇರುತ್ತದೆ. ಈ ಎಲ್ಲದರ ಲಾಭವನ್ನು ಪಡೆಯುತ್ತಿದ್ದ ಇವಳು ಎಷ್ಟೇ ಆದರೂ ಪೊಲೀಸ್ ಅಧಿಕಾರಿಯ ಮಗಳೆಂದು ತನ್ನ ದೌಲತ್ತು ತೋರಿಸುತ್ತಿದ್ದಳು. ಅಲ್ಲದೆ ವಿಮಾನದಿಂದ ಬಂದವರೆಲ್ಲರೂ ಕಡ್ಡಾಯವಾಗಿ ತಪಾಸಣೆಗೊಳಗಾಗಬೇಕು ಅನ್ನೋದು ಕಸ್ಟಮ್ಸ್ನ ನಿಯಮವಾಗಿದೆ. ಆದರೆ ಇದಕ್ಕೆ ಸೊಪ್ಪು ಹಾಕದೆ ರನ್ಯಾ ರಾವ್ ನೇರವಾಗಿ ಕಾರನ್ನ ಏರಿ ಹೊರಟು ಹೋಗುತ್ತಿದ್ದಳು. ಆದರೆ ಕಳೆದ ಬಾರಿ ಇದೇ ರೀತಿ ವಿದೇಶಕ್ಕೆ ಹೋಗಿದ್ದ ಇವಳು ತಪಾಸಣೆಗೆ ಒಳಗಾಗದೆ ಅಧಿಕಾರಿಗಳ ಜೊತೆ ಗಲಾಟೆ ಮಾಡಿ ಬಂದಿದ್ದಳು. ಆದರೆ ಇದನ್ನೇ ಗಮನಿಸಿ ರನ್ಯಾ ಟಾರ್ಗೆಟ್ ಮಾಡಿದ್ದ ಅಧಿಕಾರಿಗಳು 14.2 kg ಅಕ್ರಮ ಚಿನ್ನದ ಸಮೇತ ರನ್ಯಾ ರಾವ್ಳನ್ನು ಲಾಕ್ ಮಾಡಿದ್ದಾರೆ. ರನ್ಯಾಳಿಂದ ಭಾರತಕ್ಕೆ 5 ಕೋಟಿ ಹಾನಿ. ಎಸ್, ಈ ಚಿನ್ನ ಕಳ್ಳಿ ರನ್ಯಾ ರಾವ್ ಮಾಡಿರುವ ಮಹಾನ್ ವಂಚನೆಯಿಂದ ದೇಶದ ಸುಂಕದಲ್ಲಿ ಸೇರಬೇಕಿದ್ದ 5 ಕೋಟಿ ರೂಪಾಯಿ ಆರ್ಥಿಕ ನಷ್ಟ ಉಂಟಾಗಿದೆ ಅಂತ DRI ಅಧಿಕಾರಿಗಳು ಶಾಕಿಂಗ್ ಮಾಹಿತಿ ನೀಡಿದ್ದಾರೆ. ರನ್ಯಾ ತನ್ನ ದೇಹದ ವಿವಿಧ ಭಾಗಗಳಲ್ಲಿ ಚಿನ್ನವನ್ನ ಬಚ್ಚಿಟ್ಟು ಸಾಗಿಸುತ್ತಿದ್ದಳು. ವಿದೇಶದಿಂದ ಚಿನ್ನ ಸಾಗಿಸುವಾಗ ಸುಂಕ ಪಾವತಿಸಬೇಕಿದೆ. ಆದರೆ ಈ ಸುಂಕ ತಪ್ಪಿಸುವ ದುರುದ್ದೇಶದಿಂದಲೇ ಕಳ್ಳ ಮಾರ್ಗದಲ್ಲಿ ರನ್ಯಾ ಚಿನ್ನ ಸಾಗಿಸಿದ್ದಾಳೆ. ತನ್ನ ಹೊಟ್ಟೆ, ಕಾಲು ಹಾಗೂ ಸೊಂಟ ಸೇರಿ ದೇಹದ ವಿವಿಧ ಭಾಗಗಳಲ್ಲಿ ಬ್ಯಾಂಡೇಜ್ ಬಟ್ಟೆಯಿಂದ ಸುತ್ತಿಕೊಂಡು ಅವಳು ಚಿನ್ನ ಸಾಗಿಸಿದ್ದಾಳೆ.
ಅಲ್ಲದೆ ಆಕೆ ಧರಿಸಿದ್ದ ಜಾಕೆಟ್ನಲ್ಲೂ ಚಿನ್ನ ಪತ್ತೆಯಾಗಿದೆ ಅಂತ ಡಿಆರ್ಐ ಅಧಿಕಾರಿಗಳು ಹೇಳಿದ್ದಾರೆ. ರನ್ಯಾ ಕೇಸ್ನಲ್ಲಿ ಸಿಬಿಐ ಎಂಟ್ರಿ, ಇನ್ನುಳಿದ ಕುಳಗಳಿಗೆ ಶುರುವಾಯಿತು ನಡುಕ. ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಬಂಧನದಲ್ಲಿರುವ ನಟಿ ರನ್ಯಾ ರಾವ್ ವಿರುದ್ಧ ಡಿಆರ್ಐ ಅಧಿಕಾರಿಗಳು ನೀಡಿದ ಮಾಹಿತಿ ಆಧರಿಸಿ ಕೇಂದ್ರ ತನಿಖಾ ದಳ ಅಂದ್ರೆ ಸಿಬಿಐ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡಿದೆ. ಪ್ರಕರಣದ ಸಂಬಂಧ ಸಿಬಿಐ ಮುಂಬೈ ಹಾಗೂ ಬೆಂಗಳೂರಿನಲ್ಲಿ ತನಿಖೆ ಆರಂಭಿಸಿದೆ. ಅಲ್ಲದೆ ನಟಿ ಬಳಿಯಿಂದ ಚಿನ್ನ, ನಗದು ಸೇರಿ 17.29 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನ ಡಿಆರ್ಐ ಅಧಿಕಾರಿಗಳು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ ಆರ್ಥಿಕ ಅಪರಾಧಗಳ ನ್ಯಾಯಾಲಯದ 3 ದಿನಗಳ ಕಾಲ ರನ್ಯಾ ರಾವ್ಳನ್ನ ವಿಚಾರಣೆಗೆಂದು ಡಿಆರ್ಐ ಕಸ್ಟಡಿ ಒಪ್ಪಿಸಿ ಆದೇಶಿಸಿದೆ. ಇನ್ನು ತಾನು ಟ್ರ್ಯಾಪ್ ಆಗಿದ್ದು ಈ ಪ್ರಕರಣದಲ್ಲಿ ನನ್ನದೇನೂ ತಪ್ಪಿಲ್ಲ ಅಂತ ರನ್ಯಾ ಹೇಳಿದ್ದಾಳೆ. ಚಿನ್ನಾಭರಣಗಳ ಸ್ಮಗ್ಲರ್ಗಳಿಂದ ಟ್ರ್ಯಾಪ್ಗೆ ಒಳಗಾಗಿದ್ದರಿಂದ ಈ ಕೃತ್ಯಕ್ಕೆ ಇಳಿಯಬೇಕಾಯಿತು ಅಂತ ನಟಿ ಹೇಳಿರುವುದಾಗಿ ತಿಳಿದುಬಂದಿದೆ. ಇದು ನಿಜವೇ ಆಗಿದ್ದರೆ ನಟಿ ಕಾಣದ ಕೈಗಳ ಬಗ್ಗೆ ಬಾಯಿ ಬಿಡುವಲ್ಲಿ ಸಂದೇಹವಿಲ್ಲ. ಇದರಿಂದಲೇ ಈಗ ಅಸಲಿ ಕಳ್ಳರಿಗೆ ನಡುಕ ಶುರುವಾಗಿದೆ. ಒಟ್ನಲ್ಲಿ ಈ ವಿಐಪಿ ಅಂತ ಕರೆಸಿಕೊಳ್ಳೋರ ಮಕ್ಕಳ ಕಥೆಯೇ ಈ ರೀತಿಯಾಗಿರುತ್ತೆ. ತಮ್ಮ ತಂದೆನೋ ಅಥವಾ ತಾಯಿನೋ ಒಂದು ಉನ್ನತ ಹುದ್ದೆ ಅಥವಾ ರಾಜಕೀಯದಲ್ಲಿದ್ದರೆ ಮುಗೀತು ನೋಡಿ, ಅವರ ಮಕ್ಕಳ ದರ್ಬಾರ್ ಸ್ಟಾರ್ಟ್ ಆಗಿಬಿಡುತ್ತೆ. ಇವರನ್ನ ಯಾರು ಏನೂ ಮಾಡೋಕ್ಕಾಗಲ್ಲ. ಒಂದು ವೇಳೆ ಇವರಿಗೆ ಏನಾದರೂ ತೊಂದರೆ ಮಾಡಿದ್ರೆ ಅಥವಾ ಇವರೇ ಯಾರಿಗಾದರೂ ಸಮಸ್ಯೆ ಮಾಡಿದ್ರೆ ಇವರಿಗೆ ಎಲ್ಲ ಕಡೆಗಳಿಂದಲೂ ಶ್ರೀರಕ್ಷೆ ಬರುತ್ತೆ. ಹೀಗಾಗಿ ಇವರು ಆಡಿದ್ದೇ ಆಟಗಳಾಗಿ ಕೊನೆಗೊಂದು ದಿನ ಲಾಕ್ ಆಗಬೇಕಾದ ದಯನೀಯ ಸ್ಥಿತಿಗೆ ತಲುಪಬೇಕಾಗುತ್ತೆ. ಅದೇನೇ ಇರಲಿ, ಒಬ್ಬ ಹಿರಿಯ IPS ಮಗಳು ಅನ್ನೋ ಕಾರಣಕ್ಕೆ ತನ್ನ ವ್ಯಾಪ್ತಿಯನ್ನ ಮೀರಿ ಬೇಡದ ಜಾಲಕ್ಕೆ ಸಿಲುಕಿ ಕೊನೆಗೆ ಕಂಬಿ ಹಿಂದೆ ಬಿದ್ದಿರುವ ರನ್ಯಾ ರಾವ್ ಕಥೆ ನಿಜಕ್ಕೂ ಅದೆಷ್ಟೋ ವಿಐಪಿಗಳ ಸುಪುತ್ರರಿಗೆ ಹಾಗೂ ಸುಪುತ್ರಿಯರಿಗೆ ಎಚ್ಚರಿಕೆಯ ಸಂದೇಶವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದೇನೋ. ಇಷ್ಟೊಂದು ದೊಡ್ಡ ಜಾಲದಲ್ಲಿ ಸಿಲುಕಿರುವ ರನ್ಯಾ ರಾವ್ ಹಿಂದೆ ಹೈ ಪ್ರೊಫೈಲ್ ಕುಳಗಳೇ ಇರುವುದು ಮೇಲ್ನೋಟಕ್ಕೆ ಕಂಡು ಬಂದರೂ ಸಹ ಹೆಚ್ಚಿನ ತನಿಖೆಯಿಂದಲೇ ಎಲ್ಲವೂ ಬಯಲಾಗಲಿದೆ. ಯಾಕಂದ್ರೆ ನಮ್ಮ ಕಾನೂನು ಎಲ್ಲರಿಗೂ ಒಂದೇ ಅಂತ ಸಾಬೀತಾಗಬೇಕಲ್ವಾ? ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ.